ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯ ನಿನ್ನ ಪವಿತ್ರಾತ್ಮದಿಂದ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ಪವಿತ್ರಾತ್ಮ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಸಂತೈಸುವಿಕೆಯನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು, ಉತ್ತೇಜನವನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಕಡೆ ಭಾಗ. ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುವುದು. ಇಲ್ಲಿ ಸೊಲೊಮೋನನು ಹೇಳುತ್ತಾನೆ, ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುವುದು. ಎಂದರ್ಥ, ಯಾರು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ನಡೆಯುತ್ತಾರೋ ಅವರಿಗೆ ಸುಖವು ಅವರಿಗೆ ದೇವರು ಕೊಡುತ್ತಾನೆ, ಸೊತ್ತಾಗುವುದು. ಹಾಗಾದರೆ ನಿರ್ದೋಷಿಗಳಾಗಿ ದೇವರ ದೃಷ್ಟಿಯಲ್ಲಿ ಹೇಗೆ ಜೀವಿಸಬಹುದು, ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ದೇವರ ಆಶೀರ್ವಾದ ಕೊಡುತ್ತೆ ಎಂಬುದಾಗಿ ಕೆಲವೊಂದು ವಿವರವನ್ನು ನೋಡ್ತಾರೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಮುಂದೆ ನಿರ್ದೋಷಿಯಾಗಿ ಜೀವಿಸಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾಗಬೇಕು. ನಾನು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಸ್ತೋತ್ರ, ಆದ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅಪೊಸ್ತಲನು ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ದೇವರು ಸಕಲ ಆತ್ಮೀಯ ವರಗಳು ಎಂದರೆ ಆತ್ಮೀಯ ಆಶೀರ್ವಾದಗಳಲ್ಲಿ ಶಾರೀರಿಕ, ಭೌತಿಕ, ಲೌಕಿಕ, ಆರ್ಥಿಕ ಎಲ್ಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸು ಮುಖಾಂತರ ಅನುಗ್ರಹಿಸಿದ್ದಾನೆ ಎಂದು ಅಪೊಸ್ತಲನು ಪೌಲನು ಹೇಳ್ತಾನೆ. 4ನೇ ವಾಕ್ಯದಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ನಮ್ಮನ್ನು ಜಗತ್ತುತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಪೊಸ್ತಲನು ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ತಂದೆ ದೇವರು ಧರ್ಮೋಪದೇಶ ಪುಸ್ತಕದಲ್ಲಿ ವಾಗ್ದಾನ ಮಾಡಿದ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ, ಯಾರ್ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ಭೂಮಿ ಮತ್ತು ಆಕಾಶ ಸಾಕ್ಷಿ ದೇವರು ಇಟ್ಟುಕೊಂಡು ಆಶೀರ್ವಾದ ವಾಗ್ದಾನ ಮಾಡಿದ್ದಾನೆ. ಅಪೊಸ್ತಲನು ಪೌಲನು ಹೇಳ್ತಾನೆ, ಈ ಪರಲೋಕದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಈ ಎಲ್ಲ ಭೌತಿಕ, ಕೌಟುಂಬಿಕ, ಲೌಕಿಕ, ಆರ್ಥಿಕ ಎಲ್ಲ ಈ ಆಶೀರ್ವಾದಗಳನ್ನು, ಅದರ ಜೊತೆ ಆತ್ಮಿಕ ಆಶೀರ್ವಾದಗಳನ್ನು, ವರಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಅನುಗ್ರಹಿಸ್ತೇನೆ. ಹೇಗೆಂದರೆ ಆತನ ಸನ್ನಿಧಿಯಲ್ಲಿ ದೋಷವಿಲ್ಲದವರು, ನಿರ್ದೋಷಿಗಳು ದೇವರ ಸನ್ನಿಧಿಯಲ್ಲಿ ಕಾಣಲ್ಪಡ್ತಾರೆ, ಅವರಿಗೆ ಈ ಆಶೀರ್ವಾದವು ಸಿಗುವುದು ಎಂಬುದೇ ಅರ್ಥವಾಗಿದೆ. ಆದರೆ ಇವತ್ತು ಯೇಸು ಕ್ರಿಸ್ತನ ಮುಖಾಂತರ ದೇವರು ವಾಗ್ದಾನದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಿದೆ. ಒಂದೇ ಕಂಡೀಷನ್, ದೇವರನ್ನು ಪ್ರೀತಿ ಮಾಡಿ, ಪ್ರೀತಿಯಲ್ಲಿ ನಡೆಯಬೇಕಂದ್ರೆ ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿ ಮಾಡಬೇಕು. ದೇವರು ಪ್ರೀತಿ ಮಾಡುವುದು ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತ ಹೇಳ್ತಾನೆ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಯಾರಾದರೂ ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ದೇವರನ್ನು ಪ್ರೀತಿ ಮಾಡುವುದೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಆಗಿದೆ. ಯಾಕೆಂದರೆ ಅದೇ ಯೋಹನನ ಬರೆದ ಪತ್ರಿಕೆಯಲ್ಲಿ 1ನೇ ಯೋಹನನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಯೋಹನನು ಈಗ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಹಾಗಾದರೆ ಇಲ್ಲಿ ಅಪೊಸ್ತಲನು ಪ್ರೀತಿಯಲ್ಲಿ ನಡೆಯುವುದರಿಂದ ಅರ್ಥವಾಗಿದೆ. ದೇವರು ಯೇಸು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಆಜ್ಞೆಗಳು, ಹಳೆ ಒಡಂಬಡಿಕೆಯಲ್ಲಿ ಬರೆದ ಎಲ್ಲ ಆಜ್ಞೆಗಳನ್ನು ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಕೊಟ್ಟಿದ್ದಾನೆ. ನೀವು ದೇವರನ್ನು ಪ್ರೀತಿಸ ಹೌದಾದರೆ ಯೇಸು ಕ್ರಿಸ್ತನ ಬಳಿ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾವಾಗ ಯೇಸು ಕ್ರಿಸ್ತ ಕೊಟ್ಟ ಈ ಆಜ್ಞೆಗಳು, ಈ ಹೊಸ ಒಡಂಬಡಿಕೆಯನ್ನು, ಅದೇ ಬರೆದ ಎಲ್ಲ ವಾಕ್ಯಗಳನ್ನು ಕೈಕೊಂಡು ನಡೀತಾರೋ ಆಗ ದೇವರ ದೃಷ್ಟಿಯಲ್ಲಿ ನೀವು ದೋಷವಿಲ್ಲದವರು, ನಿರ್ದೋಷಗಳಾಗಿ ತೋರಿ ಬರುವಾಗ ದೇವರು ನಿಮಗೆ ಎಲ್ಲ ಈ ಲೋಕದಲ್ಲಿ ಬೇಕಾದ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ, ಆರ್ಥಿಕ ಸಮೃದ್ಧಿ ಎಲ್ಲ ಆಶೀರ್ವಾದಗಳನ್ನು ದೇವರು ಯೇಸು ಕ್ರಿಸ್ತನ
ಕೊಡುತ್ತಾನೆ. ಹಾಗಾದರೆ ಪ್ರಿಯ ಇವತ್ತು ಅನೇಕರು ಪ್ರಿಯರೇ ಈ ಸಂದೆ ನೋಡೋ ದೇವರ ಆತ್ಮ ತೋರಿಸಿದ್ದಾನೆ. ಅನೇಕರು ಕಣ್ಣೀರು ಸುರಿಸ್ತಾರೆ. ಅನೇಕರ ಮೇಲೆ ಜನರೇಷನ್ ಶಾಪದಿಂದ ಅನೇಕ ಬಳಲುತ್ತಿದ್ದಾರೆ. ಅನೇಕರು ವಿಗ್ರಹದ ಶಾಪದ ಬಳಲುತ್ತಿದ್ದಾರೆ. ಅನೇಕರು ಮಾಟ ಮಂತ್ರ ಶಾಪದ ಬಳಲುತ್ತಿದ್ದಾರೆ. ಅನೇಕರು ಬಡತನ, ಕೊರತೆ, ಸಾಲೆಂಬ ಶಾಪದ ಬಳಲುತ್ತಿದ್ದಾರೆ. ಈ ಎಲ್ಲ ಶಾಪಗಳಿಂದ ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಬೇಕು ಮತ್ತು ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೀರಿ. ಅದು ಇವತ್ತು ದೇವರ ಆತ್ಮ ತಾನೆ, ಇದರಿಂದ ನಮಗೆ ಬಿಡುಗಡೆ ಬೇಕಾ? ಇದರಿಂದ ನಿಮಗೆ ಆಶೀರ್ವಾದ, ಸುಖವು ಈ ಲೋಕದಲ್ಲಿ ನೀವು ಜೀವಿಸ ಕೆಲವು ವರ್ಷಗಳು ಸುಖವನ್ನು ಅನುಭವಿಸಬೇಕು. ಒಂದೇ ಕಂಡೀಷನ್ ಪ್ರೇರೆ, ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ಪ್ರೀತಿ ಮಾಡಬೇಕಾದ್ರೆ ಇವತ್ತಿನಿಂದ ಪ್ರೇರಣೆ ದಿನಾಲು ಹೊಸ ಅತಿ ಹೆಚ್ಚಾಗಿ ಓದಬೇಕು. ಯೇಸುಕ್ರಿಸ್ತನ ಆಜ್ಞೆಗಳು ಮತ್ತಾನೆ ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ತನಕ ಅನೇಕ ಆಜ್ಞೆಗಳು ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಅಪ್ಪದ ಪೌಲನ್ನು ಕೊಟ್ಟಿದ್ದಾನೆ, ಪೇತ್ರನ ಕೊಟ್ಟಿದ್ದಾನೆ, ಯಾಕೋಬನ ಕೊಟ್ಟಿದ್ದಾನೆ, ಹಾಗೆ ಯೋನನ್ನು ಕೊಟ್ಟಿದ್ದಾನೆ, ಯೂದನಿಗೆ ಅನೇಕ ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಉಂಟು. ಈ ಆಜ್ಞೆಗಳನ್ನು ಪ್ರೀತಿಯಲ್ಲಿ ಕೈಕೊಂಡು ನಡೆಯುತ್ತೀರೋ ಆಗ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದ ಕಣ್ಣು ಬರುತ್ತೀರಿ. ಆಗ ದೇವರು ವಾಗ್ದಾನದ ಆಶೀರ್ವಾದ, ಸುಖವು, ಸಂಪತ್ತು, ಎಲ್ಲವೂ ನಿಮಗೆ ದೇವರು ಕೊಡುತ್ತಾನೆ ಎಂಬುದಾಗಿ ಅಪ್ಪದ ಪೌಲನಲ್ಲಿ ಹೇಳುವನಾಗಿದೆ. ಇನ್ನು ಕೆಲವು ವಾಕ್ಯಗಳು ನೋಡಿದ್ರೆ ಯಾವ ರೀತಿಯಲ್ಲಿ ನಿರ್ದೋಷಗಳಾಗಿ ಜೀವಿಸುವುದೆಂಬುದಾಗಿ ನಾವು ನೋಡಿದ್ರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯುತ್ತಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಲಿದೆ, ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಯಾಕೋ ಬೀಳ್ತಾನೆ, ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೀವು ಬೆಳಗ್ಗಿನಿಂದ ಸಾಯಂಕಾಲ ತನಕ 20 ಗಂಟೆಯು ಅನೇಕ ದೇವರ ಸೇವಕರು ಈ ಟಿ ವಿ ಮಾಧ್ಯಮದಲ್ಲಿ ಅನೇಕ ರೀತಿಯ ದೇವರ ವಾಕ್ಯನ ಪ್ರಸಂಗ ಮಾಡುತ್ತಾರೆ, ಬೋಧಿಸ್ತಾರೆ. ಎಲ್ಲ ಬೋಧನೆ ಬರೀ ಕೇಳುವವರು ಮಾತ್ರವೇ ಆಗಿರದೆ ಅಪ್ಪಸ್ತಲಕ್ಕೆ ಬರ್ತಾನೆ, ಅದನ್ನು ಕೇಳಿದ ಬೋಧನೆಗಳನ್ನು ನೀವು ಧ್ಯಾನ ಮಾಡಬೇಕು, ಅದನ್ನು ಜ್ಞಾಪಕದಲ್ಲಿಡಬೇಕು, ಅದನ್ನು ಮರೆತು ಬಿಡದೆ ಆ ಬೋಧನೆಯನ್ನು ಕೈಕೊಂಡು ನಡೆಯುವುದಾದರೆ ಇಲ್ಲಿ ಯಾಕೋ ಬಿಡ್ತಾನೆ, ಈ ಬೋಧನೆಯನ್ನು ಕೇಳುವವರು ಪ್ರೇರೆ ನಿಮಗೆ ಇದೇ ಗಳಿಗೆಯಲ್ಲಿ ದೇವರ ಆತ್ಮನು ನಿಮಗೆ ಎಲ್ಲ ಕಷ್ಟದಿಂದ, ಎಲ್ಲ ಶಾಪದಿಂದ, ಎಲ್ಲ ಸಾಲದ ಬಂಧನಕ್ಕೆ ಬಿಡುಗಡೆ ಕೊಡುತ್ತಾನೆ. ಹೇಗೆಂದರೆ ಪ್ರೇರೆ ಈ ಕೇಳುವ ಸಂದೇಶವನ್ನು ನೀವು ಮರೆತು ಬಿಡಬೇಡಿ. ಪುನಃ ಇದನ್ನು ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಆಗಿ ಸೇವಿರ್ತಾಯಿದ್ದು ಪುನಃ ಕೇಳಿ, ಗಮನವಿಟ್ಟು ಕೇಳಿರಿ, ಧ್ಯಾನ ಮಾಡಿರಿ, ಮರೆತು ಬಿಡಬೇಡ್ರಿ. ಅದು ಏನಿರ್ತದೆ ಕೈಕೊಂಡು ನಡೆಯಿರಿ. ಆಗ ಅಪ್ಪ ಹಾಕೊಬಿಡ್ತಾನೆ, ನಿಮಗೆ ಎಲ್ಲ ರೀತಿಯಲ್ಲಿ ಬಿಡುಗಡೆ, ಆಶೀರ್ವಾದ, ಸುಖವು, ಸಂತೋಷವು ನಿಮಗೆ ಸಿಗ್ತದೆ ಎಂಬುದಾಗಿ ಇಲ್ಲಿ ಯಾಕೋಬನಲ್ಲಿ ಹೇಳುತ್ತಾನೆ. ಪ್ರಿಯರೇ, ಅದೇ ಇಂದು ವಾಕ್ಯ ನಾವು ನೋಡ್ತೇವೆ. 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ. 1 ಪೀಟರ್ 3:6-9. ಸಾರಲು ಹಾಗೆಯೇ ಅಬ್ರಹಾಮನಿಗೆ ವಿಧೇಯನಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಲ ಕುಮಾರ್ತೆಗಳಿದ್ದೀರಲ್ಲ. ಪ್ರಿಯತು ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯವರ ಮಧ್ಯದಲ್ಲಿ ಮಕ್ಕಳು ಕುಟುಂಬವಾಗಿರುವಾಗ ಕುಟುಂಬ ಸುಖ ಹೊಂದಬೇಕಾ, ಕುಟುಂಬದ ಆಶೀರ್ವಾದ ಬೇಕು. ಆದರೆ ಹೆಂಡತಿಯವರು ತಮ್ಮ ಗಂಡನನ್ನು ಯಜಮಾನ ಎಂದು ಕರೆಯಬೇಕು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಪ್ರತಿಯೊಬ್ಬ ಹೆಂಡತಿಯರು ಹೇಗೆ ಸಾರಲ ಹಾಗೆ ತಮ್ಮ ಗಂಡಂದಿರಿಗೆ ಪ್ರೀತಿಯಿಂದ ಅಧೀನರಾಗಬೇಕು ಎಂಬುದಾಗಿ ಪೇತ್ರ ಹೇಳ್ತಾನೆ. ಪ್ರೇರೆ ಹಾಗೆ 7ನೇ ವಾಕ್ಯದಲ್ಲಿ ಅದೇ ರೀತಿಯ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಲ್ಲ ಎಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅದೇ ಪ್ರತಿಯೊಬ್ಬ ಗಂಡನಾದವನು ನಿಮ್ಮ ಹೆಂಡತಿಯ ಬಲಹೀನತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ನಿಮ್ಮ ಹೆಂಡತಿ ಬಲಹೀನರಾಗಿದ್ದರೂ ಆ ಸ್ಥಳದಲ್ಲಿ ಅವನ ಪ್ರೀತಿಯಿಂದ ಗೌರವಿಸಿ ಸುಧಾರಿಸಿಕೊಂಡು ಅವರಿಗೆ ಸನ್ಮಾನಿಸಿಕೊಂಡು ಅವರೊಟ್ಟಿಗೆ ವಿವೇಕದಿಂದ ಐಕ್ಯತೆಯನ್ನು ಒಂದಾಗಿ ಜೀವಿಸಬೇಕು. ನಿಮ್ಮ ಕುಟುಂಬ ಆಶೀರ್ವಾದ ಆಗಬೇಕು ಎಂಬುದಾಗಿ ಪೇತ್ರ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ನಿಮ್ಮ ಹೆಂಡತಿಯವರು ರಕ್ಷಣೆ ಅನುಭವದಲ್ಲಿ ಇದ್ದಾರೆ, ಅವರಲ್ಲಿ ದೇವರ ಸೇವೆ ಉಂಟು, ದೇವರ ಪವಿತ್ರ ವಾಸ ಮಾಡ್ತಾರೆ, ಅವರಿಗೆ ನೀವು ಮಾನ ಸಲ್ಲಿಸಬೇಕೆಂದು ಪೇತ್ರ ಹೇಳ್ತಾನೆ. ಅಷ್ಟೇ ಅಲ್ಲದೆ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ.
ಅಷ್ಟೇ ನೀವು ಕುಟುಂಬವಾಗಿ ಪ್ರತಿದಿನ ನೀವು ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರತಿದಿನ ಪ್ರೇರೆ ಕುಟುಂಬ ಪ್ರಾರ್ಥನೆ ಮಾಡುವವರಾಗಬೇಕು ಪ್ರೇರೆ. ಈ ಕುಟುಂಬ ಪ್ರಾರ್ಥನೆ ಮಾಡಬೇಕಾದರೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಐಕ್ಯತೆ ಬರಬೇಕಾದರೆ ಪ್ರೇರೆ, ಹೆಂಡತಿಯರು ತಮ್ಮ ಗಂಡನನ್ನು ತನ್ನ ಯಜಮಾನ ಎಂದು ಕೊಟ್ಟು ಗೌರವಿಸಬೇಕು, ಸನ್ಮಾನಿಸಬೇಕು. ಅಷ್ಟೇ ಹೆಂಡತಿಯು ಪ್ರೀತಿಪೂರ್ವಕ ತಮ್ಮ ಗಂಡನಿಗೆ ಅಧೀನಲಾಗಬೇಕು. ಅದೇ ಗಂಡನಾದವನು ತನ್ನ ಹೆಂಡತಿಯು ಯಾವ ಕ್ಷೇತ್ರದಲ್ಲಿ ಅವಳು ಬಲಹೀನತೆ ಉಂಟು ಆ ಕ್ಷೇತ್ರದಲ್ಲಿ ಅವಳನ್ನು ಪ್ರೀತಿಯಿಂದ ಸುತ್ತರಿಸಿಕೊಂಡು ಅವಳನ್ನು ಗೌರವಿಸಿಕೊಂಡು ಸನ್ಮಾನಿಸಿಕೊಂಡು ಆ ಒಂದು ಹೆಂಡತಿಗೆ ಐಕ್ಯತೆಯನ್ನು ಕಾಪಾಡಿಕೊಂಡರೆ ಆಗ ನೀವು ಗಂಡ ಒಂದಾಗಿ ಪ್ರಾರ್ಥನೆ ಮಾಡುತ್ತೀರಿ, ಕುಟುಂಬ ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಕುಟುಂಬದಲ್ಲಿ ದೇವರು ವಾಗ್ದಾನದ ಸುಖ, ಸಂತೋಷ, ಆರೋಗ್ಯ ದೇವರು ಕೊಡುತ್ತಾರೆ ಎಂಬುದು ಪೇತ್ರನು ಹೇಳ್ತಾನೆ ಪ್ರಿಯರೇ. ಅಷ್ಟೇ 8-9 ವಾಕ್ಯ ನೋಡ್ತೇವೆ. ಕಡೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ನಿಮ್ಮ ಗಂಡನ ಮೇಲೆ ಐಕ್ಯತೆ ಬೇಕು, ಒಂದೇ ಮನಸ್ಸು ಬೇಕು ಪ್ರಿಯರೇ. ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಅಣ್ಣ ತಮ್ಮದೇ ಒಬ್ಬರನ್ನು ಪ್ರೀತಿಸಿರಿ. ಕರುಣೆಯು ದೀನಭಾವವುಳ್ಳವರಾಗಿರಿ. ಅಪಕಾರವನ್ನು ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಅಪೋಸ್ತಲರು ಆಶೀರ್ವಾದವನ್ನು ಬಾಧ್ಯವಾಗಿ ನೀವು ಹೊಂದುತ್ತೀರಿ. ಏಕೆಂದರೆ ನಿಮ್ಮ ಗಂಡನ ಐಕ್ಯತೆ ಬೇಕು, ಒಂದು ಮನಸ್ಸು ಬೇಕು, ಪ್ರಾರ್ಥನೆ ಬೇಕು, ಒಬ್ಬರೊಬ್ಬರನ್ನು ಗೌರವಿಸಬೇಕು, ಸನ್ಮಾನಿಸುವವರಾಗಬೇಕು, ಅಧೀನರಾಗಬೇಕು. ಅಷ್ಟೇ ಅಲ್ಲದೆ ಪ್ರಿಯರೇ, ನೀವು ಒಬ್ಬರೊಬ್ಬರ ಸುಖ ದುಃಖ ಸೇರಬೇಕು, ಒಬ್ಬರೊಬ್ಬರನ್ನು ಕುಟುಂಬದ ಪ್ರೀತಿ ಮಾಡಬೇಕು, ಸಹೋದರನ್ನು ಪ್ರೀತಿ ಮಾಡಬೇಕು, ದೀನಭಾವವುಳ್ಳವರಾಗಬೇಕು. ಅಪಕಾರವನ್ನು ನಿಂದೆಯನ್ನು ಮಾಡದೆ ಎಲ್ಲರನ್ನು ಆಶೀರ್ವಾದ ಮಾಡಬೇಕು, ಯಾರನ್ನು ಶಪಿಸಬಾರದು ಪ್ರಿಯರೇ. ಹೀಗೆ ಮಾಡುವುದರೆ ಪೇತ್ರನು ಹೇಳ್ತಾನೆ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುತ್ತೀರಿ. ಇವತ್ತು ಈ ರೀತಿ ನೀವು ಜೀವಿಸಿದರೆ ದೇವರ ಆತ್ಮ ಹೇಳ್ತಾನೆ 100% ಈ ಲೋಕದಲ್ಲಿ ಎಷ್ಟು ವರ್ಷ ದೇವರು ಆಯುಷ್ಯ ಕೊಟ್ಟಿದ್ದಾನೋ ಅಷ್ಟು ವರ್ಷ ನೀವು ಆಯುಷ್ಯವನ್ನು ಹೊಂದುತ್ತೀರಿ, ಪೂರ್ಣ ಆಯುಷ್ಯವನ್ನು ಹೊಂದುತ್ತೀರಿ. ಅಷ್ಟೇ ಆರೋಗ್ಯವಂತರಾಗಿ, ಸುಖಕರವಾಗಿ, ಸಮಾಧಾನಕರವಾಗಿ, ಸಂತೋಷವಾಗಿ ನೀವು ಕುಟುಂಬ ಜೀವಿತ ಮಾಡುತ್ತೀರಿ ಪ್ರಿಯರೇ. ಹಾಗಾದರೆ ಈ ಆಶೀರ್ವಾದ ಬೇಕಾ? ಒಂದೇ ಕಂಡೀಷನ್ ಪ್ರಿಯರೇ, ನಿರ್ದೋಷಿಗಳಾಗಿ ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಆಗ ಇದು ದೇವರು ವಾಗ್ದಾನವಾಗಿ ನಿಮಗೆ ಕೊಡುವವನು ಆಗಿದ್ದಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲೊಂದ್ಬಿಡಿಕೆಯಲ್ಲಿ ಧರ್ಮಸ್ಕಂದ ಪುಸ್ತಕ 28ನೇ ಅಧ್ಯಾಯದಲ್ಲಿ 1-14 ವಾಕ್ಯಗಳು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತ ಭೂಮಿ ಮೇಲೆ ಎಲ್ಲ ಜನಾಂಗಗಳಿಂದಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಪ್ರಿಯರೇ, ದೇವತೆ ನೀವು ದೇವರು ಕೊಟ್ಟ ಎಲ್ಲ ಆಜ್ಞೆಗಳು, ದೇವರು ಈ ಎಲ್ಲ ಅಲ್ಲಂಬಿಡಿಕೆ ಬಡಪಡ ಆಜ್ಞೆಗಳನ್ನು ಹೊಸ ಬಿಡಿಸ್ಕೊಲ್ಲ ಆಜ್ಞೆ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೆ ಹೊಸ ಬಿಡಿಕೆ ಎಲ್ಲ ಆಜ್ಞೆಗಳು ಇಸ್ಕೊಂಡು ಪುನರ್ವರ್ತನೆ ಮಾಡಿದ್ದಾನೆ. ಇಲ್ಲಿ ಹೇಳ್ತೆ ದೇವರ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೀತಿರು. ದೇವರು ನಿಮ್ಮನ್ನು ಎಲ್ಲ ಜನಾಂಗಗಳಿಂತಲೂ ಎಲ್ಲ ಕುಟುಂಬಕ್ಕಿಂತಲೂ ನಿಮ್ಮನ್ನು ಮೇಲನರಾಗಿ ಉನ್ನತವಾಗಿ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನ ಮಾಡಿದ್ದಾನೆ. 2ನೇ ವಾಕ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನ ಮಾತು ಕೈಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗ್ತದೆ. ಈ ಎಲ್ಲ ಆಜ್ಞೆಗಳು ನೋಡಿದರೆ ಇದರಲ್ಲಿ 3ನೇ ವಾಕ್ಯದಿಂದ ಬರೇ 14ನೇ ವಾಕ್ಯದಿಂದ ಬರೆಯಲ್ಲ ಎಲ್ಲ ಆಶೀರ್ವಾದಗಳನ್ನು ಹೊಂದುತ್ತೀರಿ. ಅದು ಈ ಆಶೀರ್ವಾದ ನಿಮಗೆ ಬೇಕಾ? ಒಂದೇ ಕಂಡೀಷನ್ ಪ್ರಿಯರೇ, ದೇವರ ಆಜ್ಞೆಗಳಿಗೆ ನೀವು ವಿಧೇಯರಾಗಬೇಕು. ಯಾವುದೇ ಆಜ್ಞೆಯನ್ನು ಮರೆತು ಬಿಡಬಾರ್ದು, ಅದು ಅವಿಧೇಯರಾಗಬಾರ್ದು ಪ್ರಿಯರೇ. ಇನ್ನು ವಾಕ್ಯ ನೋಡುವ ಧರ್ಮ ಉಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ನಾನು ಜೀವನ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಪ್ರಿಯರೇ, ಇಲ್ಲಿ ದೇವರು ಈ ಭೂಮಿ ಆಕಾಶವನ್ನು ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರು ದೇವರ ಆಜ್ಞೆಗೆ ವಿಧೇಯರಾಗ್ತಿರೋ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ದೇವರ ಮುಂದೆ ಸಾಕ್ಷಿ ಕೊಡುತ್ತದೆ ಪ್ರಿಯರೇ. ಮತ್ತು ದೇವರು ಹೇಳ್ತಾನೆ, ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ದೇವರ್ತಾನೆ ಈ ಭೂಮಿ ಮತ್ತು ಆಕಾಶವನ್ನು ದೇವರು ಸಾಕ್ಷಿಯಾಗಿಟ್ಟಿದ್ದಾನೆ. ನೀವು ದೇವರ ಆಜ್ಞೆಗೆ ವಿಧೇಯರಾಗಿದ್ದರೂ ಈ ಭೂಮಿ ಆಕಾಶ ನಿಮ್ಮ ಪರವಾಗಿ ದೇವರಿಗೆ ಸಾಕ್ಷಿ ಕೊಡುತ್ತದೆ. ಆಗ ಸಹಿತ ನಿಮ್ಮ ಪರವಾಗಿ ದೂರ ಹೇಳಿದರೂ ದೇವರ ದೂರನ್ನು ಅಂಗೀಕಾರ ಮಾಡುವುದಿಲ್ಲ ಮತ್ತು ನಿಮಗೆ ವಾಗ್ದಾನದ ಆಶೀರ್ವಾದವು ಕೊಡಬೇಕೆಂಬುದು ಈ ಭೂಮಿ ಆಕಾಶ ಡಿಮಾಂಡ್ ಮಾಡ್ತದೆ. ಮತ್ತು ದೇವರು ನಿಮಗೆ ಈ ಭೂಮಿಯಲ್ಲಿ ಎಷ್ಟು ವರ್ಷ ಬದುಕಿದ್ರು ಅಷ್ಟು ವರ್ಷ ಆರೋಗ್ಯವಂತರಾಗಿ ಸುಖಕರವಾಗಿ ಬಾಳುವುದಕ್ಕೆ ಆಶೀರ್ವಾದ ನೀವು ಒಂದು ತೀರಿ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಆ ಜೀವವನ್ನೇ ಆಶೀರ್ವಾದವನ್ನು ಆರಿಸಿಕೊಳ್ಳಬೇಕು. ಅದು ಇವತ್ತು ಪ್ರಿಯರೇ
ನೀವು ಮನಸ್ಸು ಮಾಡಿರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರೇರೆ. ದೇವರು ಬಯಸ್ತಾನೆ ನೀವು ಪ್ರತಿಯೊಬ್ಬರು ಭೂಲೋಕದಲ್ಲಿ ಇರುವಾಗ ಸುಖವಾಗಿ, ಸಂತೋಷವಾಗಿ, ಸಮಾಧಾನದಲ್ಲಿ, ಆರೋಗ್ಯವಂತರಾಗಿ ಇರಬೇಕು ಎಂದು ಬಯಸ್ತಾನೆ. ಅದೇ ಆಶೀರ್ವಾದ ನಿಮಗೆ ಬೇಕಾ? ಒಂದೇ ಕಂಡೀಷನ್, ಇವತ್ತಿಂದ ದೇವರ ವಾಕ್ಯನ ಓದದವರು ಪ್ರೇ, ಇವತ್ತಿಂದ ದೇವರ ವಾಕ್ಯ ಓದಲಿಕ್ಕೆ ಮನಸ್ಸು ಮಾಡಿರಿ ಪ್ರೇ. ಅತಿ ಹೆಚ್ಚಾಗಿ ಅಲ್ಲಿನ ಬಿಡಕ್ಕೆ ಓದಿ, ಅತಿ ಹೆಚ್ಚಾಗಿ ಹೊಸವನ್ನು ಬಿಡಕ್ಕೆ ಓದಿ ಪ್ರೇ. ಓದೋದು ಮಾತ್ರ ಅಲ್ಲ, ಅದರಲ್ಲಿ ಒಂದೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಪ್ರೇ. ಆಗ ಮತ್ತು ಪ್ರಾರ್ಥನೆ ಮಾಡಬೇಕು, ಆಗ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಪ್ರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 112 ಅದರಲ್ಲಿ 1-9 ವಾಕ್ಯ ತನಕ. ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ದಾವಿದನೇ, ಯಾರು ಆತನ ಆಜ್ಞೆಗೆ ನಡೆಯುತ್ತಾರೋ ಅವನು ಧನ್ಯನಾಗ್ತಾನೆ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತದೆ, ಅವನ ವಂಶವು ಶುಭ ಹೊಂದುತ್ತದೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾನೆ ಪ್ರಿಯರೇ. ಅದೇ ರೀತಿ ಅವನ ಮನೆಯಲ್ಲಿ ಧನ ಐಶ್ವರ್ಯ, ಅಷ್ಟೇ ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯ ತುಂಬಲ್ಪಡ್ತೇವೆ ಯಾವ ದೇವರ ವಾಕ್ಯ ನಾವು ವಿದ್ಯಾರ್ಥಿ ನಡೆಯುತ್ತೆ ಎಂಬುದಾಗಿ. ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಕನಿಕರವು ನೀತಿ ಉಳ್ಳ ದೇವರಿ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸನು, ಭಾಗ್ಯವಂತನು. ದಯಾಳುವಾಗಿ ಧನ ಸಹಾಯ ಮಾಡುವುದು, ಇದು ಅರ್ಥವಾಗಿದೆ. ದೇವರಿಗೆ ಸಲ್ಲುವ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ ಧರ್ಮಗಳು ಉದಾರವಾಗಿ ಸಂತೋಷವನ್ನು ಕೊಡುವುದಾದರೆ ದೇವರ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕ ಬೊಕ್ಕಸಗಳನ್ನು ತುಂಬುತ್ತಾನೆ, ಆರ್ಥಿಕ ಸಮೃದ್ಧಿ ಕೊಡ್ತಾನೆ. ನಿಮ್ಮ ಸಂಬಳವು ಡಬಲ್ ಆಗ್ತದೆ, ನಿಮ್ಮ ಸಾಲದಿಂದ ನೀವು ಬಿಡುವಂತೀರಿ. ಬಡತನ, ಕೊರತೆ, ಸಾಲ, ರೋಗಗಳು ಎಂಬ ಶಾಪವು ಮುರಿಯಲ್ಪಡ್ತದೆ ಪ್ರಿಯರೇ. ಯಾವಾಗ ನೀವು ದೇವರಿಗೆ ಕೊಡುವ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ ಧರ್ಮ ಇದರಲ್ಲಿ ನಂಬಿಕಸ್ಥರಾಗುವುದಾದರೆ ಪ್ರಿಯರೇ. 6ನೇ ವಾಕ್ಯ ನೋಡ್ತೇವೆ, ಅವನೆಂದೂ ಕದಲುವುದಿಲ್ಲ. ಯಾವ ಮಾರುಕಟ್ಟೆ ಬಿದ್ದರು, ಯಾವ ಬರಗಾಲ ಬಂದರೂ ನೀವು ಎಂದಿಗೂ ಪ್ರಿಯರೇ ಆರ್ಥಿಕ ಕ್ಷೇತ್ರದಲ್ಲಿ ಕದಲದೆ ದೇವರ ಆರ್ಥಿಕ ಸಮೃದ್ಧಿ ಕೊಡುವನಾಗಿದ್ದಾನೆ. ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ದಯಾಳುವಾಗಿ ನೀವು ಕೊಡುವುದಾದರೆ ಎಂಬುದಾಗಲಿ ಈ ಕೀರ್ತನೆಗಾರನು ಹೇಳ್ತಾನೆ. ನೀತಿವಂತನನ್ನು ಯಾವಾಗಲೂ ನೆನೆಸುವರು. 7ನೇ ವಾಕ್ಯದಲ್ಲಿ ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಯಾವಾಗ ನೀವು ದೇವರ ಆಜ್ಞೆಗೆ ನುಡಿತೀರೋ ನಿಮಗೆ ಎಂದಿಗೂ ಕೆಟ್ಟ ಸುದ್ದಿಯ ಭಯ ನಿಮಗೆ ಬರುವುದಿಲ್ಲ. ಯಾಕೆ? ದೇವರ ವಾಕ್ಯ ವಿಧೇಯರಾದವರಿಗೆ ದೇವರು ಎಲ್ಲ ಸಮಯದಲ್ಲಿ ದೇವರ ಆಶೀರ್ವಾದ, ಶುಭವು, ಕೃಪೆ ನಿಮ್ಮ ಮೇಲೆ ಇರ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ ಇವನಲ್ಲಿ ಭರವಸೆ ಇಟ್ಟಿರೋದ್ರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಯಾಕಂದರೆ ದೇವರ ವಾಕ್ಯ ವಿಧೇಯನಾದ ನಿಮಿತ್ತವಾಗಿ ನಿಮಗೆ ಯಾವ ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ ಬರದೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ನಿಮ್ಮ ಮನಸ್ಸಲ್ಲಿ ಯಾವ ಶಾಂತಿ ಸಮಾಧಾನ ನೆಲೆಗೊಳ್ಳುತ್ತದೆ. ಯಾಕೆಂದರೆ ದೇವರ ವಾಕ್ಯನ ವಿಧೇಯರಾಗ್ತೀರಿ, ಅದು ನಿಮಗೆ ದೇವರ ಮೇಲೆ ಭರವಸೆ ಇರ್ತದೆ. ಯಾಕೆ? ದೇವರ ವಾಕ್ಯ ಸತ್ಯ ವಾಕ್ಯವಾಗಿದೆ. 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಮತ್ತು ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ನನ್ನ ಎಣ್ಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದರಿಂದ ಏನು ಬೇಡಿಕೊಂಡರು ಆತನ ಒಂದು ತೀರಿ ಎಂಬುದಾಗಿ. ಪ್ರೇಮ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಕೊಡುತ್ತಾನೆ. ಯಾವಾಗ ಎಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ದೇವರ ದೃಷ್ಟಿಯಲ್ಲಿ ಪ್ರೇರೆ ಮೆಚ್ಚುವ ಕಾರ್ಯಗಳನ್ನು ಮಾಡುವುದಾದರೆ ಹೇಳ್ತಾನೆ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ತಗೊಳ್ತಾನೆ. ದೇವರು ಪ್ರತಿಯೊಂದು ಪ್ರಾರ್ಥನೆ ತಗೊಂಡು ನಿಮಗೆ ಈ ರೀತಿ ದೇವರು ಆಶ್ರಯ ಮಾಡ್ತಾನೆ. ಯಾವ ಚಿಂತೆ, ಯಾವ ಬೇಸರ, ಯಾವ ನಿರಾಸೆ, ಜಿಗುಪ್ಸೆ ನಿಮಗೆ ಇರುವುದಿಲ್ಲ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ಪ್ರೇರೆ 8ನೇ ವಾಕ್ಯ ನೋಡ್ತೇವೆ, ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣು ಎಂಬ ಭರವಸೆ ಇರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಎದುರುವುದಿಲ್ಲ. ಪ್ರೇರೆ ದುಷ್ಟರೆಂದರೆ ದೇವರ ವಾಕ್ಯ ಅವಿಧೇಯರಾದವರಿಗೆ ಶಿಕ್ಷೆ ಬರ್ತದೆ. ಅದೇ ವಿಧೇಯರಾದವರಿಗೆ ದೇವರು ಶಿಕ್ಷೆ ಕೊಡದೆ ಅವ್ರನ್ನ ಆಶ್ರಯ ಮಾಡ್ತಾನೆ ಎಂಬುದಾಗಿ ಅವನ ಮನಸ್ಸು ಅವನ ಎದುರುವುದಿಲ್ಲ. ಅವನು ಸಂಪೂರ್ಣವಾಗಿ ದೇವರ ಭರವಸೆ ಇಟ್ಟುಕೊಂಡು ದೃಢ ನಂಬಿಕೆಯಲ್ಲಿರ್ತಾನೆ ಎಂಬುದಾಗಿ ಈ ಕೀರ್ತನೆಗಳು ಹೇಳ್ತಾನೆ. 9ನೇ ವಾಕ್ಯದಲ್ಲಿ ಬಡವರಿಗೆ ಉದಾರವೇ ಕೊಡುತ್ತಾನೆ. ನೀವು ದೇವರಿಗೆ ಕೊಡುವ ದಶಮಾಂಶ, ಕಾಣಿಕೆ ಉದಾರವೇ ಕೊಡುವ ಪರೋಪಕಾರ, ದೇವರ ಸೇವೆ ಕೊಡುವ ದಾನ ಧರ್ಮ ಉದಾರವೇ ಕೊಡಬೇಕು. ಯಾಕಂದರೆ ಬಡವರಿಗೆ ಉದಾರವೇ ಕೊಡುತ್ತಾನೆ. ಅವನ ನೀತಿಯ ಫಲವು ಸದಾ ಇರುವುದು. ನೀವು ಏನು ದೇವರಿಗೆ ಕೊಡುತ್ತೀರಪ್ಪರೆ ಅದು ದೇವರ ಮುಂದೆ ಜ್ಞಾಪಕ ಇರ್ತದೆ. ಮಹಿಮೆಯೊಡನೆ ಅವನ ಕೊಂಬು ಎತ್ತಲಪಡು. ಈ ರೀತಿ ದೇವರು ದೇವರ ಆಜ್ಞೆ ಕೈಕೊಂಡು ನಡೆಯುವವರಿಗೆ ದೇವರು ಈ ಲೋಕದಲ್ಲಿ ನೀವು ಜೀವಿಸುವ ಕಾಲ ತನಕ ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ಮಹಿಮೆಯೊಡನೆ ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡ್ತಾನೆ, ಸುಖವನ್ನು ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ. ಸಮೃದ್ಧಕ್ಕಾಗದೆ ಒಂದೇ ಕಂಡೀಷನ್ ಪಡೆಯುವುದು, ನಿರ್ದೋಷಿಗಳ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಆಶೀರ್ವಾದವು ದೇವರು ನಿಮಗೆ ಕೊಡುವವನು ಆಗಿದ್ದಾನೆ ಪರೇ. ಅದು ಇನ್ನೊಂದು ವಾಗ್ದಾನ ನೋಡ್ತೇವೆ, ಐಜಾಯ 48 ಅದರಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗನ್ನುತ್ತಾನೆ, ನಾನು ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿಯ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸೋನಾಗಿದ್ದೇನೆ. ದೇವರಾತ್ಮ ಈ ವಾಕ್ಯದ ಮುಖಾಂತರ ನೀವು ಹೇಗೆ ವೃದ್ಧಿಯಾಗಬೇಕೆಂಬ ಈ ಬೋಧನೆ ಕೊಡುವಾಗ
18ರ ವಾಕ್ಯ ಹೇಳ್ತದೆ, ನೀವು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಬರೀ ದೇವರು ಕೊಟ್ಟ ಈ ಬೋಧನೆಯನ್ನು ಕೇಳಿರಿ, ದೇವರ ಆಜ್ಞೆಗಳನ್ನು ಕೇಳಿಕೊಂಡು ನಡೆಯಿರಿ ಎಂಬುದು ಹೇಳ್ತದೆ. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮವು ಸಮುದ್ರ ಅಲೆಗಳು ಹಾಗೂ ಇರುತ್ತಿದ್ದವು. ಇದು ವಾಗ್ದಾನವಾಗಿದೆ. ಐಸಾ ಪ್ರವರ್ತನೆ ನಿಮಗೆ ಈ ವರದಿ ಮಾರ್ಗವು ಟಿ ವಿ ಮಾಧ್ಯಮದಲ್ಲಿ ಅನೇಕ ದೇವರ ಸೇವಕರು ನಿಮಗೆ ದೇವರ ವಾಕ್ಯದ ಮುಖಾಂತರ ನೀವು ವರದಿಯಾಗುವ ಮಾರ್ಗವನ್ನು ಬೋಧಿಸಿಕೊಡುವಾಗ ಎಂಬುದು ಕೇಳಿಕೊಂಡು ಆ ಆಜ್ಞೆಗಳು ವಿಧೇಯರಾದರೆ ಎಷ್ಟೋ ಚೆನ್ನಾಗಿತ್ತು. ಆಗ ನಿಮಗೆ ಸುಖವು ಪ್ರೇರೆ ದೊಡ್ಡ ನದಿಯಂತೆಯೂ ಸೇಮವು ನಿಮಗೆ ಸಮತಲಗಳು ಆಗಿರುತ್ತೆ. ಹಾಗಾದರೆ ಇವತ್ತು ನಿಮಗೆ ಸುಖ ಬೇಕಾ, ಆರೋಗ್ಯ ಬೇಕಾ, ಸಮೃದ್ಧಿ ಬೇಕಾ, ಬಡತನ, ಕೊರತೆ, ಸಾಲ, ರೋಗ ಎಂಬ ಸಾಲ ಬಿಡಿ, ಒಂದೇ ಕಂಡೀಷನ್, ದೇವರು ಕೊಟ್ಟ ಆಜ್ಞೆಗಳನ್ನು ಪ್ರೀತಿಪೂರ್ವಕಕ್ಕೆ ನಡೆಯಿರಿ ಮತ್ತು ಪ್ರಾರ್ಥನೆ ಮಾಡಿ, ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಮತ್ತು ಇವತ್ತಿಂದ ಪ್ರೇರೆ ನಿಮ್ಮ ಸತ್ಯವೇದವನ್ನು ಓದೋದಕ್ಕೆ ತೀರ್ಮಾನ ಮಾಡಿಕೊಳ್ಳಿ ಪ್ರೇರೆ. ಯಾಕಂದರೆ ದೇವರ ವಾಕ್ಯ ದಿನಾಲು ಓದಬೇಕು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಾದ್ರೆ ಅಲ್ಲಿ ಒಳಬಿಡಕ್ಕೆ ಓದಿರಿ, ಅತಿ ಹೆಚ್ಚಾಗಿ ಹೊಸ ಒಳಬಿಡಕ್ಕೆ ಓದಿರಿ. ಓದುವಾಗ ಆಜ್ಞೆಗಳನ್ನು ಗಮನಿಟ್ಟು ಓದಿರಿ, ಅದಕ್ಕೆ ವಿಧೇಯರಾಗಿರಿ. ನೋಡಿ ಪ್ರೇರೆ, ದೇವರು ನಿಮಗೆ ಈ ರೀತಿ ಸುಖವನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಎರಡನೇ ಸಂಗತಿ ನೋಡ್ತೇವೆ, ದಿನಾಲು ನಿಮ್ಮ ಶರೀರದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿಕೊಡುವವರು ಆಗಬೇಕು. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆಗಳನ್ನು ನಡೆಸುವ ಸಾಧನಗಳನ್ನು ಆತನಿಗೆ ಸಮರ್ಪಿಸಿರಿ. ಅಪ್ಪನೇ ಯೇಸು ನಂಬಿಕೆ ಇಟ್ಟು ನೀರಿನ ಮುಳಿದ ತೆಗೆದುಕೊಂಡವರು ನಿಮಗೆ ಆಶೀರ್ವಾದ ಬರಬೇಕಾದರೆ, ಸುಖ ಬೇಕಾದರೆ ಪ್ರತಿದಿನ ನಿಮ್ಮ ಸದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಅಥವಾ ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ನಿಮ್ಮ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಡಬೇಕು ಅಂತ ಅಪ್ಪಸ್ವಾಮಿ ಹೇಳ್ತಾರೆ. ಅದೇ ರೀತಿ 14ನೇ ವಾಕ್ಯದಲ್ಲಿ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದ್ದೀರಿ ಎಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರ್ದು. ಅಪ್ಪ ಹೇಳ್ತಾನೆ, ಕೃಪೆ ಉಂಟು ಮತೆಗೆ ನೀವು ಪಾಪವನ್ನು ಮಾಡಬಾರ್ದು. ಕೃಪೆ ಉಂಟು, ಪಾಪ ಮಾಡುವುದಾದರೆ ಪಾಪದ ಶಿಕ್ಷೆ ಬರ್ತದೆ. ಪಾಪ ಮಾಡಿ ನಿಮಿತ್ತವಾಗಿ ನಿಮ್ಮ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಎಂದಿಗೂ ಪಾಪ ಮಾಡಬಾರ್ದು. ಅದಕ್ಕೆ ಬದಲಾಗಿ 16ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿತ್ತು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಮೆದುವತ್ತಿಕೆ ದಾಸರ ನೀತಿಯೇ ಫಲ. ಅಪ್ಪಸ್ಕೊಳ್ತಾನೆ, ನಿಮಗೆ ಸುಖ ಬೇಕಾ, ಸಂತೋಷ ಬೇಕಾ, ಸಮಾಧಾನ ಬೇಕಾ, ಆರೋಗ್ಯ ಬೇಕಾ, ಸಮೃದ್ಧಿ ಬೇಕಾ ಪ್ರಿಯರೇ, ನೀವು ಪಾಪಕ್ಕೆ ದಾಸರಾಗಬಾರ್ದು. ಪಾಪಕ್ಕೆ ದಾಸರಾದರೆ ಮರಣ ಎಂದರೇನು? ಆತ್ಮದಲ್ಲಿ ಸಾಯುತ್ತೀರಿ ಪ್ರಿಯ. ಅಷ್ಟೇ ದೇವರ ಕಷ್ಟಗಳು, ರೋಗಗಳು, ಚಿಂತೆ, ಬೇಸರ, ನಿರಾಶೆ, ಎಲ್ಲ ರೀತಿಯ ಬಡತನ, ಕೊರತೆ, ಸಾಲ, ಚಿಂತೆ ಎಲ್ಲ ಈ ಮರಣ ಎಂದರೆ ಎಲ್ಲ ಈ ಕಷ್ಟಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ ಪ್ರಿಯರೇ. ಆತ್ಮವು ಸಾಯುತ್ತದೆ. ಈ ರೀತಿ ಪ್ರಿಯರೇ ಮರಣ ಬರ್ತದೆ. ಅದಕ್ಕೆ ನಿಮಗೆ ಆಸೆ ಬರಬೇಕಾದರೆ ಯೇಸು ನಂಬಿಕಿಟ್ಟವರು, ನೀರು ಮುಳಿದು ತೆಗೆದುಕೊಂಡವರು ದಿನಾಲು ನಂಬಿಕೆಯಿಂದ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ದಾಸರಾಗಿ ಒಪ್ಪಿಸಿಕೊಡುವುದಾದರೆ ನೀವು ದಿನಲೂ ನೀತಿವಂತರಾಗ್ತೀರಿ. ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದವರು ನಿರ್ದೋಷ ಕಂಡು ಬರ್ತೀರಿ ಮತ್ತು ನೀತಿವಂತರಿಗೆ ದೇವರೆಲ್ಲ ಆಶೀರ್ವಾದಗಳನ್ನು ಕೊಡುವನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ನಿಮಗೆ ಈ ಲೋಕದಲ್ಲಿ ಸುಖ ಬೇಕಾ? ಇವತ್ತಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಮತ್ತು ದಿನಾಲು ನಿಮ್ಮ ಅಂಗಾಂಗಗಳನ್ನು ನೀತಿ ಕರ್ತವ್ಯಗಳನ್ನು ನಡೆಸುವ ಸಾಧನೆಗೆ ಒಪ್ಪಿಸಿಕೊಳ್ಳಬೇಕು. ಪ್ರತಿ ಗಳಿಗೆ ನಂಬಿಕೆ ಎಂಬ ವಿದ್ಯುತ್ತಕ್ಕೆ ನಾನು ಒಪ್ಪಿಸಿಕೊಡುವುದಾದರೆ ಮಾತ್ರ ನೀವು ನೀತಿವಂತರಾಗ್ತೀರಿ, ದೋಷವಿಲ್ಲದರಾಗ್ತೀರಿ, ಆಶೀರ್ವಾದ ನಿಮ್ಮನ್ನು ಬರ್ತದೆ ಎಂಬುದಾಗಿ ಅಪೊಸ್ತಲ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಅದಕ್ಕೆ ಮೂರನೇ ಪಾಯಿಂಟ್ ಆಗಿದೆ, ದಿನಾಲು ಪ್ರಾರ್ಥನೆ ಮಾಡಿದ ಹಾಗೆ ವಾಕ್ಯ ಓದಬೇಕು ಪ್ರಿಯರೇ. ವಾಕ್ಯ ಓದಲೇಬೇಕು. ವಾಕ್ಯ ಓದಿ ವಿಧೇಯರಾಗಿದ್ದರೆ ಮಾತ್ರವೇ ಆಶೀರ್ವಾದ ದೇವರ ದಯೆ ನಿಮಗೆ ಸಿಗ್ತದೆ ಪ್ರಿಯರೇ. 4ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ಆಶೀರ್ವಾದ ಬರಬೇಕಾದರೆ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳನ್ನು ಮಾತನಾಡದೆ ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳುವವರಾಗಬೇಕು ಪ್ರಿಯರೇ. ನಾವು ನೋಡ್ತೇವೆ ಪೇತ್ರನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಜೀವದಲ್ಲಿ ಸಂತೋಷಪಟ್ಟು ಸೂದಿನ ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದು ನುಡಿದಂತೆ ತನ್ನ ನಾಲಿಗೆಯನ್ನು
ವಂಚನೆಯ ಮಾತುಗಳನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ. ಪ್ರೇರೆ ಇದು ಅತಿ ಪ್ರಾಮುಖ್ಯವಾಗಿದೆ. ಪ್ರೇರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಪ್ರಾರ್ಥನೆ ಮಾಡಿ ಆಶೀರ್ವಾದ ಬರಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿ ಪ್ರೇರೆ ಎಂದಿಗೂ ಪ್ರೇರೆ ಅಪನಂಬಿಕೆ ಮಾತನಾಡಬಾರ್ದು. ಇಲ್ಲ ಪ್ರೇರೆ ಜೀವದಲ್ಲಿ ಸಂತೋಷ ಪಡಬೇಕಾ? ಸೂದನ್ನು ನೋಡಿ ಇಷ್ಟವಲ್ಲವನು ಕೆಟ್ಟದ್ದು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ತನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ. ಅದರ್ಥ ನಿಮ್ಮ ನಾಲಿಗೆಯಲ್ಲಿ ಅಪನಂಬಿಕೆ, ನಿಮ್ಮ ನಾಲಿಗೆಯಲ್ಲಿ ಎಂದಿಗೂ ನಿರಾಸೆ, ಬಡತನ, ಕೊರತೆ, ಸಾಲ, ಡಾಕ್ಟರ್ ರಿಪೋರ್ಟ್, ರೋಗ, ಎಂದಿಗೂ ಯಾವುದೇ ಪರಿಸ್ಥಿತಿ ಮಾತನಾಡದೆ ನಂಬಿಕೆಯಿಂದ ದಿನಾಳು ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಮಾತನಾಡಿ ಪ್ರೇರೆ, ಅಥವಾ ದೇವರ ವಾಗ್ದಾನಗಳು ಮಾತನಾಡಿ ಅಭ್ಯಾಸ ಮಾಡಿ. ಏನೇನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡೋಕೆ ಪ್ರೇರೆ ವಾಗ್ದಾನ ಹಿಡಿದುಕೊಂಡು ಪ್ರೇಯರ್ ಮಾಡಿ ಪ್ರೇರೆ. ಹಾಗೆ ಪ್ರೇಯರ್ ಮಾಡಿದ ನಂತರ ಆ ವಾಗ್ದಾನವನ್ನು ಉತ್ತರ ಬರೋದು ದಿನಾಳು ಮಾತನಾಡಲಿಕ್ಕೆ ಅಭ್ಯಾಸ. ಎಷ್ಟು ನೀವು ಪ್ರೇರೆ ವಾಗ್ದಾನಗಳು ನಿಮ್ಮ ಬಾಯಿಂದ ಮಾತನಾಡಿದ್ರು, ಅರಿಕೆ ಮಾಡಿದ್ರು, ಅದೇ ರೀತಿ ನಿಮಗೆ ಸುಖವು, ಸಂತೋಷವು, ಆರೋಗ್ಯವು ನಿಮಗೆ ಸಿಗ್ತದೆ. ಅದಕ್ಕೆ ಬದಲಾಗಿ ನೀವು ಎಲ್ಲ ದೇವರ ಆಜ್ಞೆ ವಿಧೇಯರಾಗಿದ್ದೀರಿ, ಪ್ರಾರ್ಥನೆ ಗಂಟೆ ಮಾಡಿದಿರಿ, ಅದೇ ನಾಲಿಗೆಯಲ್ಲಿ ಅಪನಂಬಿಕೆ, ನಕಾರಾತ್ಮಕ, ಜಿಗುಪ್ಸೆ, ನಿಮ್ಮ ರೋಗ ಅಥವಾ ರೋಗದ ರಿಪೋರ್ಟು ಇದೇ ಮಾತನಾಡುವುದರೆ ಹೇಳ್ತಾನೆ ನಿಮಗೆ ಆಶೀರ್ವಾದಕ್ಕೆ ನಿಮ್ಮ ನಾಲಿಗೆ ಅಡ್ಡಿ ಆಗ್ತದೆ. ಅದಕ್ಕೆ ಹಾಗೆ ಆಗದೆ ನಿಮಗೆ ಜೀವನದಲ್ಲಿ ಸಂತೋಷ ಬೇಕಾ, ಸುಖ ಬೇಕಾ? ಇವತ್ತಿಂದ ನಿಮ್ಮ ನಾಲಿಗೆಯನ್ನು ತರಬೇತಿಗೊಳಿಸಿ ದೇವರ ವಾಕ್ಯವನ್ನು ಓದುವಾಗ ವಾಗ್ದಾನಗಳನ್ನು ನೋಟ್ ಮಾಡಿ, ಪ್ರತಿಯೊಂದು ಆಶೀರ್ವಾದಕ್ಕೆ ವಾಗ್ದಾನ ಉಂಟು. ಪ್ರಾರ್ಥನೆ ಮಾಡುವಾಗ ಸಹ ವಾಗ್ದಾನ ತೆಗೆದುಕೊಂಡು ಪ್ರೇರಣೆ ಮಾಡಿ ಒಂದು ವಾಗ್ದಾನವನ್ನು ಕಂಟಿನ್ಯೂಸ್ ಆಗಿ ನೀವು ಅರಿಕೆ ಮಾಡಿರಿ, ಮಾತನಾಡಿರಿ. ಯಾಕಂದರೆ ದೇವರ ವಾಕ್ಯದಲ್ಲಿ ಜೀವ ಉಂಟು. ಅದೇ ಸೊಲೊಮೋನ ಹೇಳ್ತಾನೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅದರ್ಥ ನೀವು ಮಾತನಾಡುವ ಒಂದು ಬೀಜ ಅದು ಮೊಳಕ್ಕೆ ಒಡೆಯುತ್ತದೆ, ಅದು ಆಶೀರ್ವಾದ ಹೊಟ್ಟೆದ ಮೂಲನು. ಮತ್ತು 20ನೇ ವಾಕ್ಯ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಚನ ಪ್ರಿಯರಾದ ಫಲವನ್ನು ಅನುಭವಿಸುವರು. ಅದರ್ಥ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಾಲಿಗೆಯಲ್ಲಿ ಮರಣ ಉಂಟು. ಆಶೀರ್ವಾದ ಆಗ ನಿಮಗೆ ಆಶೀರ್ವಾದ ಬೇಕಾ, ಆರೋಗ್ಯ ಬೇಕಾ, ಸುಖ ಬೇಕಾ? ಸೊಲೊಮೋನನು ಹೇಳ್ತಾನೆ ನಿಮ್ಮ ನಾಲಿಗೆಯಲ್ಲಿ ಸುಖವನ್ನು ಕೊಡುವಂಥ ವಾಗ್ದಾನಗಳು ಮಾತನಾಡಿ ಪ್ರೇರೆ, ಜೀವನ ಕೊಡುವಂಥ ವಾಗ್ದಾನಗಳು ಮಾತಾಡಿ. ಇಂದು ಅಪನಂಬಿಕೆ, ನಕಾರಾತ್ಮಕ, ಜಿಗುಪ್ಸೆ, ನಿರಾಶೆ, ಚಿಂತೆ, ರೋಗ ಇದೆಲ್ಲ ಯಾವುದು ಮಾತನಾಡಬೇಡ್ರಿ. ವಾಗ್ದಾನ ಮಾತನಾಡಿ, ಆದಷ್ಟು ಮಾತನಾಡಿ, ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿ. 100% ಸುಖವು ನಿಮಗೆ ಇದರ ಕೊಡುವನಾಗಿದೆ, ಆಶೀರ್ವಾದ ಕೊಡುವನಾಗಿದೆ, ಬಿಡುಗಡೆ ಹೊಂದುತ್ತೀರಿ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮದು ಉತ್ತಮ ಆಗುವುದು. ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಯೂಟ್ಯೂಬಲ್ಲಿ ಲೈಕ್ ಮಾಡಿ, ಅನೇಕರು ಶೇರ್ ಮಾಡಿ ಪ್ರೇರೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಾಮ ಸ್ತೋತ್ರವನ್ನು ಕೊಂಡಾಡ್ತೀನಿ ದೇವ. ಈ ಸಂದೇಶದ ಮುಖಾಂತರ ಮಾತಾಡಿ ಎಲ್ಲ ವೀಕ್ಷಕರು ನಾಸ್ತೆಗೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರು ದೇವ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂತೆ ಆ ವಿದ್ಯತೆ ಹೃದಯವನ್ನು ಕೊಡುದೇವ. ಪ್ರಾರ್ಥನೆ ಮಾಡೋ ಹೃದಯ ಕೊಡು, ವಾಗ್ದಾನ ಮಾತನಾಡುವಂಥ ನಂಬಿಕೆ ಕೊಡು. ಮತ್ತು ಈ ವಾಗ್ದಾನ ಈ ಸಂದರ್ಭ ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ವಾಗ್ದಾನ ಎಲ್ಲ ಆಶೀರ್ವಾದಗಳನ್ನು ನಾನು ಬಿಡುಗಡೆಗೊಳಿಸ್ತೇನೆ. ಯಾರಾದರೂ ರೋಗಿಗಳಿದ್ದರೆ ಪ್ರೇರೆ ನಿಮ್ಮ ಕೈಗಳ ಮೇಲೆ ಕಿತ್ತಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ದೇವಾಯಸ ಮೇಲೆ ಯಾರ್ಯಾರು ರೋಗಿಗಳು ತಮ್ಮ ಕೈ ಮೇಲೆಕ್ಕಿದ ಅವರ ವಿರುದ್ಧ ಕಾರ್ಯ ಮಾಡುವಂಥ ಎಲ್ಲ ರೋಗ ದುಷ್ಟ ಆತ್ಮಗಳನ್ನು, ಎಲ್ಲ ರೋಗ ದುಷ್ಟ ಶಕ್ತಿಗಳನ್ನು, ಎಲ್ಲ ಸೈತಾನ ಎಲ್ಲ ಕುತಂತ್ರಗಳನ್ನು ಯೇಸು ನಾಮದಲ್ಲಿ ಈ ಪ್ರತಿ ರೋಗಿಗಳ ವಿರುದ್ಧವಾಗಿ ನಾನು ಬಂಧಿಸ್ತೇನೆ. ಮತ್ತು ಪ್ರತಿ ರೋಗಿಗಳು ಎಲ್ಲ ರೋಗದ ಬಂಧನದಿಂದ, ರೋಗದ ಶಾಪದಿಂದ, ಸೈತಾನ ಬಂಧ ಬಿಡುಗಡೆಗೊಳಿಸ್ತೇನೆ. ಮತ್ತು ಪ್ರತಿಯೊಬ್ಬರು ಯೇಸು ನಾಮದಲ್ಲಿ ಆರೋಗ್ಯವನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು, ಸಮಾಧಾನವನ್ನು ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ